ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ನೋಡಿ ಸ್ನೇಹಿತರೆ, ಇವಾಗ ಒಂದು ಅಪ್ಡೇಟ್ ಸಿಕ್ಕಿದೆ. ಏನಪ್ಪ ಅಂದರೆ, ಒಬ್ಬ ಅಧಿಕಾರಿ ಹೇಳಿದಂತಹ ಮಾತು, ಏನೋ ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡಿ, ಜನವರಿಲಿ 90% ನಿಮ್ಗೆ ಕರಿತೀವಿ, ಕಾಲ್ ಮಾಡ್ತೀವಿ. ಅಂದರೆ 2020ರಲ್ಲಿ ಏನು ಅರ್ಜಿ ಹಾಕಿದ್ರು ಅವ್ರನ್ನ ಕರಿತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡಿ, ನನಗೆ ಒಬ್ಬ KSRTC ಡಿಪಾರ್ಟ್ಮೆಂಟ್ ವರ್ಕ್ ಮಾಡುವಂತಹ ಒಬ್ಬರು ವ್ಯಕ್ತಿ ಹೇಳಿದಂತಹ ಮಾತು ಸ್ನೇಹಿತರೆ ಇದು. ಎಷ್ಟು ವರ್ಷ ಆಯಿತು ಇನ್ನೂ ಬಂದಿಲ್ಲ, ಬರುತ್ತೋ ಇಲ್ವೋ, ಈಗ ಹೆಡ್ ಆಫೀಸಿಗೆ ಕಾಲ್ ಮಾಡಿದ್ರೆ ಅವ್ರು ಯಾರೂ ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಬರುತ್ತೆ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ, ಏನೋ ಜನವರಿಗೆ ಬಿಡ್ತಾರಂತೆ ಸ್ನೇಹಿತರೆ. ಜನವರಿಗೆ ನಿಮಗೆ ಮೆಸೇಜ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಅವತ್ತು ಈ ತಿಂಗಳು ಆ ತಿಂಗಳು ಅಂತ ಹೇಳ್ತಾನೆ ಇದ್ದಾರೆ ಸ್ನೇಹಿತರೆ. DCMC ಆಲ್ಮೋಸ್ಟ್ ಕರೆದ್ರು, DCMC ಹೋದರು. ಆದರೆ ಬರೀ ಡ್ರೈವರ್ಗೆ ಹಾಕಿರುವಂತಹ ಕತೆ ಏನು? ಸುಮಾರು 5 ವರ್ಷಗಳಿಂದ ಕಾಯ್ತಾ ಇದ್ದಾರೆ ಬರೀ ಡ್ರೈವರ್ಗೆ ಹಾಕಿರುವಂಥರು. ಇನ್ನೂ ಎಷ್ಟು ವರ್ಷ ಅಂತ ಕಾಯಬೇಕು? ಏಜ್ ಮುಗಿತಾ ಬಂತು. ಇದಕ್ಕೇನು ಪರಿಹಾರ? ಅಕಸ್ಮಾತ್ ಇವ್ರು ನಮ್ಮನ್ನು ತಗೊಳ್ಳಿಲ್ಲ ಅಂದರೆ, ಈಗ ಬರೀ ಡ್ರೈವರ್ಗೆ ಹಾಕಿರೋರನ್ನ ಬರೀ ಡ್ರೈವರ್ ತಗೊಳ್ಳಿಲ್ಲ ಅಂದರೆ ಏನು ಮಾಡ್ಬೋದು ಸ್ನೇಹಿತರೆ? ನೋಡಿ, ಬರೀ ಡ್ರೈವರ್ಗೆ ಅರ್ಜಿ ಹಾಕಿರೋವಂಥವ್ರು ಅಕಸ್ಮಾತ್ ಅವ್ರು ಕರೀಲೇ ಇಲ್ಲ ಮತ್ತೆ ನಮ್ಮನ್ನು ಅಂತ ಅಂದರೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಡೈರೆಕ್ಟ್ ನಾವು ಕೋರ್ಟ್ ಮುಖಾಂತರ ಅರ್ಜಿ ಹಾಕಿ ಕೇಸ್ ಹಾಕಬೇಕು ಸ್ನೇಹಿತರೆ. ಬೇರೆ ದಾರಿ ಇಲ್ಲ. ಎಷ್ಟು ವರ್ಷ ಅಂತ ಕಾಯ್ಬೋದು? ಇವಾಗೇನೋ ಜನವರಿ ಕರಿತೀವಿ ಅಂತ ಹೇಳಿದ್ದಾರೆ. ಇವಾಗ ಜನವರಿಗೆ ಕರಿತೀವಿ ಅಂತ ಹೇಳಿದ್ದಾರೆ. ಇನ್ನು 3 ತಿಂಗಳು ವೆಯ್ಟ್ ಮಾಡಬೇಕು. ಕೊನೆಯ ಅವಕಾಶ ಸ್ನೇಹಿತರೆ. ಅಕಸ್ಮಾತ್ ಜನವರಿಗೂ ಕೂಡ ಕರೀಲಿಲ್ಲ ಅಂದರೆ ದಯವಿಟ್ಟು ಎಲ್ಲ ಒಗ್ಗಟ್ಟಿಂದ ಒಂದಾಗಿ ಕೋರ್ಟ್ ಮುಖಾಂತರ ಇದಕ್ಕೆ ಕೋರ್ಟ್ ಮೊರೆ ಹೋಗಬೇಕು ಸ್ನೇಹಿತರೆ. ಈಗ ನಾವು ನಮ್ಮ ಮಾತನ್ನ ಕೇಳಲಿಲ್ಲ ಅಂದಾಗ ಅವರು ಬೇರೆ ದಾರಿ ಇಲ್ಲ ಸ್ನೇಹಿತರೆ. ನಾವು ಕೋರ್ಟ್ಗೆ ಹೋಗಲಿಲ್ಲ ಅಂದರೆ ಆ ಕೆಲಸ ಆಗಲ್ಲ. ಇವ್ರು ಹಿಂಗೆ ಪದೇ ಲೇಟ್ ಮಾಡ್ತಾರೆ, ಸಮಯವನ್ನು ಮುಂದೂಡ್ತಾರೆ. ಮುಂದಿನ ವರ್ಷ ಇನ್ನು 3 ತಿಂಗಳು 6 ತಿಂಗಳು ಅಂತ ಹೇಳ್ಕೊಂಡೇ ಬರ್ತಾರೆ ಸ್ನೇಹಿತರೆ. ಎಷ್ಟು ಅಂತ ಕಾಯ್ಬೋದು? ಈಗೇನೋ ಆಲ್ರೆಡಿ DCMC ಅವ್ರನ್ನ ತಗೊಂಡ್ರು. ಬರೀ ಡ್ರೈವರ್ ಕತೆ ಏನು? ಬರೀ ಡ್ರೈವರ್ನ ಯಾವ ತಗೋತಾರೆ? ಎಷ್ಟು ವರ್ಷ ಕಾಯಬೇಕು? ಈಗಾಗಲೇ ಈ ಕೆಲವರಿಗೆ ಏಜ್ ಬಾರ್ ಆಗ್ತಾಯಿದೆ. ಇನ್ನು ಎಷ್ಟು ವರ್ಷ ಅಂತ ಕಾಯೋಕ್ಕಾಗುತ್ತೆ? ನೋಡಿ ಸ್ನೇಹಿತರೆ, ಹೊಸ್ದಾಗಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹೊಸ್ದಾಗಿ ಕಾಲ್ ಮಾಡೋಕ್ಕಿಂತ ಮುಂಚೆ ಹಳೆ ಪೋಸ್ಟ್ ಏನಿದ್ದಾವೆ ಅವನ್ನ ಫಿಲಪ್ ಮಾಡಬೇಕು, ಅವನ್ನ ತೊಗೊಬೇಕು. ಈಗ ನೋಡಿ, DCMC ಅವ್ರು ತಗೊಂಡ್ರಲ್ಲ, ಅವ್ರಿಗೆ ತುಂಬ ಹಿಂಸೆ ಆಗ್ತಿದೆ ಅಂತ ಕೇಳ್ಪಟ್ಟೆ. DCMC ಅವ್ರನ್ನ ಕಂಡಕ್ಟರ್ ಮತ್ತು ಡ್ರೈವರ್ 2 ಮಾಡಿ ಅಂತ ಹಿಂಸೆ ಕೊಡ್ತಾ ಇದ್ದಾರಂತೆ. ಅದೇ ಉದ್ದೇಶಕ್ಕೆ ನಾವು ಬರೀ ಡ್ರೈವರ್ಗೆ ಹಾಕಿರೋದು ಸ್ನೇಹಿತರೆ. ಬರೀ ಡ್ರೈವರ್ ಅಂದರೆ ನಮ್ಮ ಕೆಲಸ ಏನು? ಬರೀ ಡ್ರೈವರ್ ಅಷ್ಟೇ. DCMC ಹಾಕ್ಬಿಟ್ರೆ ತಲೆನೋವು. ಈ ಕಡೆ ಕಂಡಕ್ಟರ್ನು ಮಾಡಿ ಅಂತಾರೆ, ಡ್ರೈವರ್ನು ಮಾಡಿ ಅಂತಾರೆ. ತುಂಬ ಹಿಂಸೆ ಸ್ನೇಹಿತರೆ. ಇದೇ ಉದ್ದೇಶಕ್ಕೆ ನಾವು ಬರೀ ಡ್ರೈವರ್ ಪೋಸ್ಟಿಗೆ ಹಾಕಿದ್ದು ಸ್ನೇಹಿತರೆ. ಹಾಗಾಗಿ ಇನ್ನು ಎಷ್ಟು ವರ್ಷ ಅಂತ ಕಾಯ್ಬೋದು? ಕಾಯೋ ಟೈಮೆಲ್ಲ ಮುಗೀತು. ಇನ್ಮೇಲೆ ಕಾಯೋಕ್ಕಾಗಲ್ಲ ಸ್ನೇಹಿತರೆ. ಇನ್ನೇನಿದ್ರು ನಮ್ಮ ಹೋರಾಟದ ಮೂಲಕ ಕೆಲಸ ತಗೋಬೇಕು. ಯಾಕೆಂದರೆ 5 ವರ್ಷದಿಂದ ಮುಂಚೆನೇ ಅರ್ಜಿ ಹಾಕಿದ್ದೀವಿ. ಅವೆಲ್ಲ ದಾಖಲಾತಿ ಇದ್ದರೆ ನಾವು ಕೋರ್ಟ್ ಮುಖಾಂತರ ಹೋರಾಟ ಮಾಡ್ಬೋದು ಸ್ನೇಹಿತರೆ. ಮಾಡಲೇಬೇಕು ಸ್ನೇಹಿತರೆ. ಇಲ್ಲಾಂದರೆ ಅವರು ಹಿಂಗೆ ಬಿಟ್ಟರೆ ಇನ್ನು ಮತ್ತೆ ಈಗ ಇನ್ನೂ ಎಷ್ಟು ವರ್ಷ ಆಗುತ್ತೋ ಸ್ನೇಹಿತರೆ. ಮತ್ತೆ ಹೊಸಬರಿಗೆ ಅವಕಾಶ ಸಿಗಲ್ಲ ಸ್ನೇಹಿತರೆ. ದಯವಿಟ್ಟು ಎಲ್ಲ ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡೋಣ, ಇನ್ನೊಂದು 3 ತಿಂಗಳು ಕಾಯೋಣ ಸ್ನೇಹಿತರೆ. ಹಾಗೂ ಕೂಡ ಅವರು ಮತ್ತೆ ಕರಲಿಲ್ಲ ಅಂದರೆ ಇದಕ್ಕೆ ಬೇರೆ ದಾರಿ ಕೋರ್ಟ್ ಮುಖಾಂತರನೇ ಹೋಗಬೇಕು ಸ್ನೇಹಿತರೆ. ಜನವರಿವರೆಗೂ ಕಾಯಬೇಕು. ಜನವರಿಗೆ ಅಂತ ಹೇಳಿದ್ದಾರೆ. ಜನವರಿಲಿ ಆಗಲಿಲ್ಲ ಅಂದರೆ ಮುಂದೆ ಎಲ್ಲ ಒಗ್ಗಟ್ಟಿಂದ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಆ ರೀತಿ ಎಲ್ಲ ಒಂದು ಹೋರಾಟ ಮಾಡಲೇಬೇಕು ಸ್ನೇಹಿತರೆ. ಎಲ್ಲರ ಸಪೋರ್ಟ್ ಬೇಕು. ಏಕೆಂದರೆ ಇದು ಒಬ್ಬನ ಕತೆ ಅಲ್ಲ ಸ್ನೇಹಿತರೆ. ಎಷ್ಟೋ ಸಾವಿರ ಹುಡುಗರ ಅವರು ಏಜ್ ಆಗ್ತಾ ಬಂತು, ಬೇರೆ ದಾರಿ ಇಲ್ಲ ಅವರಿಗೆ. ಎಷ್ಟೋ ಕನಸುಗಳು ಇಟ್ಕೊಂಡು ಬಂದಿರ್ತಾರೆ ಸ್ನೇಹಿತರೆ. ಈ ರೀತಿ ಮೋಸ ಮಾಡ್ಕೊಂಡ್ಬಂದರೆ ತುಂಬ ಅನ್ಯಾಯ ಸ್ನೇಹಿತರೆ ಇದು. ಹೀಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಇದಕ್ಕೆ ಬೇರೆ ದಾರಿ ಇಲ್ಲ. ಇನ್ನು 3 ತಿಂಗಳು ಕಾಯೋಣ, ಜನವರಿವರೆಗೂ ನೋಡೋಣ. ಜನವರಿ ಆಗಲಿಲ್ಲ ಅಂದರೆ ಸ್ನೇಹಿತರೆ, ಜನವರಿಲೂ ಕೂಡ ಆಗಲಿಲ್ಲ ಅಂದರೆ ಬೇರೆ ದಾರಿ ನಾವು ಹೋರಾಟ ಸ್ನೇಹಿತರೆ ಮಾಡಲೇಬೇಕು. ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಲೇಬೇಕು.